ಏನೇನೋ ಕೇಳಿದ್ವಿ ಮತ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ? ಒಂದು ಸಿನಿಮಾ ನಾವು ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳದೇ ಇರೋ ಒಂದು ಕತೆ ಹೇಳಬೇಕು, ಯಾರು ನೋಡದೇ ಇರೋ ಒಂದು ಪ್ರಪಂಚ ನೋಡಬೇಕು ಅಂದ್ರೆ ಯಾರು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳ್ಬಲ್ಲೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದ್ರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನಮ್ಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕುತ್ಕೊಂಡಾಗ ಅವರು ಒಂದು ಕತೆ ಹೇಳ್ತಾರೆ ನನಗೆ. ಆಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸ್ ಹೇಳಿದ್ರು ಅಂದ್ರೆ ಇವರು, ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ. ಆಮೇಲಿಂದ ಹೋಗ್ತಾ ಹೋಗ್ತಾ ನಾನು ಅನಿಸುತ್ತೆ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್. ತುಂಬಾ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನಿಸ್ತು. ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ ಹೋದ್ರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳ್ಬಲ್ಲೆ. ನೀವು ಮ್ಯಾಕ್ಸಿಗೆ ಅಂತಾನೆ ಕಂಪೇರ್ ಮಾಡಕ್ ಹೋದ್ರೆ ಬಿಕಾಸ್ ಇಟ್ಸ್ ದ ಸೇಮ್ ಥಿಂಗ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬಾ ಇದೆ. ಹಿಂದಿನ ಸಿನಿಮಾಗಳನ್ನ ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡಿದ್ದಾರೆ. ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸ್ ಅಲ್ಲಿ ನಿಮ್ಗೆ ಏನ್ ಸಿಕ್ತು ಅಂತ ಕೇಳಕ್ ಹೋದ್ರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್, ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿಟ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ತರ ನನ್ನ ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ತರ ಮಾಡ್ಕೊಂಡು ಕೂತಿದ್ದಾರೆ. ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ತರ ಇರಬೇಕು ಪಾತ್ರ ನೋಡೋದಕ್ಕೆ, ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯ್ತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನ್ ಅನ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬಾ ಅದನ್ನ ಆ ಗಿಡಕ್ಕೆ ತುಂಬಾ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರೊಂದು ಸೈಕೋ ಸೈತಾನ್ ಮೆಂಟಲ್ ಅಂತೆಲ್ಲ ಬರೆದಾಕು ನನಗೆ ತುಂಬಾ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ. ತುಂಬಾ ಅದ್ಭುತವಾಗಿ ಬರೆದಿರೋದು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಬಹಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆಡಿಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಚ್ 10 ಪಟ್ಟು ಜಾಸ್ತಿ ನೋಡ್ತೀರಾ ಅಂದ್ರೆ ತಪ್ಪಲ್ಲ.